ಇವ್ರು ಬಂದು ಅವ್ರ ಮಗ ಇವನಿಗೆ ಬಂದು ಇವಾಗ 8 ವರ್ಷ ಅಪ್ಪ ಅಮ್ಮ. ಸೊ ಆ್ಯಕ್ಚುಲಿ ಬಂದು ಇವನಿಗೆ 4 ಇಯರ್ಸಿಂದನೂ ಬಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವನಿಗೆ ಬಂದು ನರ್ವ್ಸ್ ಎಲ್ಲ ವೀಕ್ನೆಸ್ ಇದೆ ಅಪ್ಪ ಅಮ್ಮ. ಸೊ ಅವನ ಮಸಲ್ಸ್ ಎಲ್ಲ ಬಂದು ಗ್ರೋತ್ ಆಗ್ತಾ ಇಲ್ಲ. ಸೊ ಆ್ಯಕ್ಚುಲಿ ಬಂದು ಇವರು 4 ವರ್ಷಗಳಿಂದ ಬಂದು ಹಾಸ್ಪಿಟಲಿಗೆ ಹೋಗ್ತಾ ಇದ್ದಾರೆ, ಸುತ್ತಾಡ್ತಾ ಇದ್ದಾರೆ. ಆದ್ರೂ ಕೂಡ ಒಂದು ಹಾಸ್ಪಿಟಲನ್ನು ಕೂಡ ಒಬ್ಬರು ಡಾಕ್ಟರ್ ಕೂಡ ಅವನ ಪ್ರಾಬ್ಲಮ್ ಬಂದು ಸರಿ ಆಗುತ್ತೆ ಅಂತ ಇಲ್ಲಿವರೆಗೂ ಕೂಡ ಹೇಳಿಲ್ಲ. ಅವರಿಗೆ 4 ವರ್ಷದಿಂದ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಆ 4 ವರ್ಷದಿಂದ ಇಲ್ಲಿವರೆಗೂ ಕೂಡ ಅವನ ವೇಟ್ ಬಂದು ಜಾಸ್ತಿನೇ ಆಗಿಲ್ಲ. ಆಕ್ಚುಲಿ ಬಂದು ಅವನು ಸ್ಟಾರ್ಟಿಂಗ್ ಸರಾಕೇರಿ ಬರುವಾಗ ಅವನಿಗೆ ಓಡಾಡಕ್ ಆಗ್ತಾ ಇರಲಿಲ್ಲ. ಅವ್ರಿಗೆ ಬಂದು ಅಪ್ಪನ ಸಪೋರ್ಟ್ ಬೇಕೇ ಬೇಕು, ಒಂದು ಕೈ ಹಿಡ್ಕೊಂಡೇ ನಡಿಬೇಕು ಅವನು, ಇಲ್ಲಾಂದ್ರೆ ಅಪ್ಪ ಎತ್ಕೊಂಡು ಓಡಾಡಬೇಕು. ಆ ಪರಿಸ್ಥಿತಿಯಲ್ಲಿ ಅವನು ಸರಾಕೇರಿ ಬಂದಿದ್ದು. ಅದಾದ್ಮೇಲೆ ಬಂದು ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ. ಆಕ್ಚುಲಿ ಅಮ್ಮ ಅಪ್ಪ ಇಬ್ರು ಕೂಡ ಓಪ್ಸೆ ಕಳ್ಕೊಂಡ್ಬಿಟ್ಟಿದ್ರು. ಅದಾದ್ಮೇಲೆ ಬಂದು ಡಾಕ್ಟರ್ ಹೇಳಿದ್ರು ಅವನಿಗೆ, ಅವನು ಬಂದು 4 ಇಯರ್ಸ್ ಅಂದ್ರೆ ಅವ್ನು 8 ವರ್ಷ ಆದ್ಮೇಲೆ ಬಂದು ಅವನು ವೀಲ್ ಚೇರ್ ಮೇಲೆ ಕೂರ್ತಾನೆ, ಅವನು ಒಬ್ಬನೇ ಬಂದು ನಡೆಯಲ್ಲ, ಅವನು ಬಂದು ಪರ್ಮನೆಂಟ್ ಆಗಿ ವೀಲ್ ಚೇರ್ ಮೇಲೆ ಇರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಡಾಕ್ಟರ್. ಬಟ್ ಅಪ್ಪ ಬಂದು ರೆಗ್ಯುಲರ್ ಆಗಿ ನಂಬಿಕೆ ಇಟ್ಟು ಸರಾಕೇರ್ಗೆ ಕರ್ಕೊಂಡ್ಬಂದ್ರು. ಸರಾಕೇರ್ ಬಂದು ಈ ಹುಡುಗನ ಲೈಫಲ್ಲಿ ಒಂದು ಹೊಸ ಒಂದು ಲೈಫ್ನೇ ಕೊಟ್ಟಿದೆ ಅಪ್ಪ ಅಮ್ಮ. ಡಾಕ್ಟರ್ ಏನೇ ಇಲ್ಲಿವರೆಗೂ ಕೂಡ ಅವ್ರಿಗೆ ಗ್ಯಾರಂಟಿನೇ ಕೊಟ್ಟಿಲ್ಲ. ಅಂಥದ್ದು ಅವನು ವೀಲ್ ಚೇರ್ ಮೇಲೆ ಕೂರ್ತಾನೆ ಅಂತ ಹೇಳಿದವರು. ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಓಡಾಡಕ್ಕೆ ಬರ್ದೇ ಇರ್ತಕ್ಕಂಥ ಒಂದು ಹುಡುಗ ಇವಾಗ ಬಂದು ಒಬ್ಬನೇ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವರ ವೇಟ್ ಕೂಡ ಜಾಸ್ತಿ ಆಗಿದೆ. ಅವನು ಬಂದು ಒಂದು ಮಿರಾಕಲ್ಲೇ ಆಗಿದೆ ಅವರ ಲೈಫಲ್ಲಿ. ಅಪ್ಪ ಬಂದು ಅವರ ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ ಅಪ್ಪ ಅಮ್ಮ, ಕೇಳಿಸ್ಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ಮಾಂತೇಶ್ ಅಂತೇಳಿ. ನನ್ನ ಮಗನಿಗೆ ಇದು ಮಸಲ್ಸ್ ವೀಕ್ನೆಸ್ ಪೂರ ಸ್ವಲ್ಪ ಒಂದು ಅರ್ಧ ಅಡಿ ನಡೆದ್ರೆ ಸಾಕು ದಪ್ಪ ಅಂತ ಬಿದ್ದುಬಿಡ್ತಿದ್ದ. ಎದ್ದಾಡೋಕೆ ಆಗ್ತಿದ್ದಿಲ್ಲ, ಇರಳಕ್ಕೂ ಆಗ್ತಿದ್ದಿಲ್ಲ, ಮತ್ತು ನಡೆಯೋಕ್ಕೂ ಆಗ್ತಿದ್ದಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ದಿನ ಆದಮೇಲೆ ಊಟ ಕಡಿಮೆ ಮಾಡಿದ. ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಅದು ವೀಕ್ನೆಸ್ ಸ್ಟಾರ್ಟ್ ಆಗಿ ಅವನಿಗೆ ನಾ ಎಲ್ಲ ಕಡೆ ಹಾಸ್ಪಿಟ್ಲಿಗೆ ತೋರಿಸಿದೆ. ಆಯುರ್ವೇದಿಕ್ ತಾರನಾಥ್ ಆಸ್ಪತ್ರೆಗೆ ತೋರಿಸಿದೆ, ಬೆಂಗಳೂರಿಗೆ ಹೋದೆ, ಆಮೇಲೆ ಹುಬ್ಳಿಗೆ ಹೋದ್ವಿ, ಹೋಮಿಯೋಪತಿ ಹಾಸ್ಪಿಟ್ಲಿಗೆ ತೋರಿಸಿದೆ. ಎಲ್ಲಿ ತೋರಿಸಿದ್ರು ಯಾವ ಡಾಕ್ಟ್ರ್ ಇಲ್ಲ, ಇದು ಸರಿ ಹೋಗೋದಿಲ್ಲ ಇಷ್ಟೇ ಹೇಳ್ತಿದ್ರು. ಬಟ್ ಏನಂತೇಳಿ ಹೇಳ್ತಿದ್ದಲ್ಲ, ನಮಗೆ ಅದ್ರೊಳಗೆ ಟೆನ್ಷನ್ ಏನಾಯ್ತಾ ಹೆಂಗೆ ಅಂತಂತೇಳಿ ನಾವು ಮುಂದೆ ಬೆಂಗಳೂರಿಗೆ ಹೋಗಿ ಬಂದ್ವಿ. 1,000 ರೂಪಾಯಿ ಕನ್ಸಲ್ಟಿಂಗ್ ಫೀಸ್, ಅದು ಹೊರಗಡೆ ಕೊಂಡಿರ್ತೀರಿ ನಮಗೆ. ಒಳಗಡೆ ಕರ್ಕೊಂಡೋಗಿ ಮಗನ ಟೆಸ್ಟ್ ಮಾಡಿ ಅದು 5 ದಿವಸ ಬಿಟ್ಟು ನಮ್ಮ ಟೆಸ್ಟ್ ರಿಪೋರ್ಟಿಗೆ ಕಳಿಸಿದ್ರು. ಅದು ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳಿದರು. ಹೇಳಿದ್ಮೇಲೆ ನಾವು ಆಯ್ತು ಬಿಡು ಆಗಿದ್ದಾಗಲಿ ಅಂತೇಳಿ ಸುಮ್ಮನೆ ಮನೆಗೆ ಕರ್ಕೊಂಡ್ಬಂದ್ವಿ. ಬಂದು ಹೋಮಿಯೋಪತಿ ತೋರಿಸ್ತಾ ಇದ್ವಿ. ಅದೇನು ಅಷ್ಟೊಂದು ಟ್ರೀಟ್ಮೆಂಟ್ ಚೆನ್ನಾಗಿದ್ದಿದೆ. ಬಟ್ ಇತ್ತು ಅಂದರೆ ಏನೋ ಅವನಿಗೆ ಕೆಮ್ಮು ಕಫ ನೆಗಡಿ ಏನಾರು ಬಂದುಬಿಟ್ರೆ 1 ತಿಂಗಳದಿಂದ ಹೋಗ್ತಿರಲಿಲ್ಲ. 1 ತಿಂಗಳವರೆಗೆ ಕಫ ಕೆಮ್ಮು ಯಾವ ಔಷಧ ಹಾಕಿದ್ರೇನು ಯಾವ ಗುಳಿಗೆ ಕೊಟ್ಟರೇನು ಕಡಿಮೆನೇ ಆಗ್ತಿದ್ದಿಲ್ಲ. ಇನ್ನೂ ಜಾಸ್ತಿ ಆಗ್ತಿತ್ತು, ಕಡಿಮೆ ಆಗ್ತಿದ್ದಿಲ್ಲ. ಆಮೇಲೆ ನಮ್ಮ ಇದರೊಳಗೆ ಡಿಪೋದಲ್ಲಿ ಭಾಷೆ ಅಂತೇಳಿ ಒಬ್ಬರು ಡ್ಯೂಟಿ ಹಾಕೋರಿದ್ರು. ಅವ್ರು ಏನಂದರು, ಇಲ್ಲಿದೊಂದು ಹ್ಯಾಂಡ್ಬುಲ್ ಸಿಕ್ಕಿತ್ತಂತ ಅವ್ರಿಗೆ. ಅವರು ಇಲ್ಲ ಮಾತಾಶಿ ಇಲ್ಲಿ ಹೋಗಿ ನೋಡು ಸರಿ ಆಗ್ಬೋದು, ಒಂದು ಸ್ವಲ್ಪ 1-2 ದಿನ ಹೋಗಿ ನೋಡು, ಹಾಗೆ ಖರೀದಿ ಮಾಡಬೇಡ, ಫಸ್ಟ್ ಟ್ರೀಟ್ಮೆಂಟ್ ನೋಡು ಅಂದ್ರಿ. ನಾವಿಲ್ಲಿ ಒಳಗಡೆ ಬಂದ್ವಿ. ಬಂದ ತಕ್ಷಣ ಮೇಡಮ್ ಇವರೆಲ್ಲ ಹೇಳೋದು ನೋಡಿ ಅಷ್ಟೆಲ್ಲ ಅಡ್ಡಾಡಿದ್ವಲ್ಲ, ನಾವು ಎಲ್ಲ ಡಾಕ್ಟ್ರ್ ಕಡೆ ತೋರಿಸಿದ್ವಿ. ಅವ್ರು ಡಾಕ್ಟ್ರ್ ಏನೋ ಎಲ್ಲ ಆಗೋದಿಲ್ಲ ಅಂದಿದ್ದನ್ನು ಇಲ್ಲಿ ಕುಂತು ನಾವು ಹಾಸ್ಯ ಮಾಡ್ತಿದ್ವಿ. ಏನಾದರೂ ಮೇಡಮು ನಮ್ಮ ಕಡೆ ನೋಡಿರಿ ನೀವು ಟ್ರೀಟ್ಮೆಂಟ್ ಸರಿ ಆಕೈತೆಲ್ಲ ಅಂದಾಗ ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ ಇವರು ಅಂತ ನಾವು ಹಾಸ್ಯ ಮಾಡ್ತಿದ್ವಿ. ಅಲ್ಲೇ ನನ್ನ ಹೆಂಡತಿ ನಾವು ಕುಂತು ನೋಡು ಇಲ್ಲೆಲ್ಲ ತೋರಿಸಿದ್ರೆ ಆರಾಮಾಗಿಲ್ಲ, ಇವ್ರು ಹೆಂಗೆ ಆರಾಮಾಗೈತೆ ಅಂತ ಹೇಳ್ತಾರೆ ಅಂತ ನಮ್ಗೆ ಒಳಗಡೆ. ಯಾಕಂದರೆ ದುಡ್ಡು ಕಳ್ಕೊಂಬಿಟ್ಟಿದ್ವಿ, ಸುಮಾರು ಅಸಹ್ಯ ಪಟ್ಬಿಟ್ಟಿದ್ವಿ ನಾವು ಜೀವನದಲ್ಲಿ. ಬೇಡ ಅಂತಂತೇಳಿ ಹಂಗೆ ಅಸಹ್ಯ ಪಟ್ಟಾಗ ಇವ್ರು ಮೇಡಮ್ ಹೇಳೋದನ್ನೆಲ್ಲ ನಾವು ಕಾಮಿಡಿ ಮಾಡ್ತಿದ್ವಿ. 1-2-3 ದಿನ ಹೋದ್ಬಿಟ್ಲೆ ನನ್ನ ಮಗ ಮನೆಗೆ ಹೋದ್ಮೇಲೆ ಸೀದಾ ಅಲ್ಲೇ ಹೋಗೋಣ ಅಂತಿದ್ದಾನೆ. ಯಾಕೆ ತಾರನಾಥ ಆಸ್ಪತ್ರೆಗೆ ಔಷಧ ಟ್ರೀಟ್ಮೆಂಟ್ ಮಾಡ್ಸೋಕ್ಕೆ ಹೋದರೆ ಅಲ್ಲಿ ಬೇಡ ಇಲ್ಲಿ ಹೋಗೋಣ ಅಂತಿದ್ದ. ನಮಗೆ ಭಾರಿ ಖುಷಿ ಆಗ್ತಿತ್ತು. ಇದೇನಿದು ಹಿಂಗೆ ನನ್ನ ಮಗ ಹಿಂಗೆ ಅನ್ನಕತ್ನಲ್ಲ, ಯಾಕೆ ಇದನ್ನು ಮಾಡಿ ನೋಡೋಣ ಅಂತ 1 ತಿಂಗಳ ಮಾಡಿದ್ವಿ. ಖುಷಿ ಪಡಕತ್ತ. ಆಮೇಲೆ ನಾನು ಕೈ ಹಿಡ್ದು ಅಡ್ಡಾಡ್ಸ್ಬೇಕು ಅವ್ನಿಗೆ. ಎಲ್ಲೋದ್ರು ಕೈ ಅಡ್ಡಾಡ್ಸೋದು ಕೈ ಬಿಟ್ಬಿಟ್ಟೆ ತಾನೇ ಅಡ್ಡಾಡಕತ್ತ, ತಾನೇ ಒಳಗೆ ಹೋಗೋದು ಬರೋದು ಎಲ್ಲ ತಾನೇ ಮಾಡಕತ್ತ. ಇನ್ನೂ ಜಾಸ್ತಿ ಹೋಗ್ಸ್ ಬಂತು ನಮಗೆ. ಆಮೇಲೆ ಇಲ್ಲಿಂದ ಹೋದ್ಮೇಲೆ ತಣ್ಣೀರು ಸ್ನಾನ ಮಾಡಿದೆ ನನಗೆ. ತಣ್ಣೀರು ಸ್ನಾನ ಮಾಡಿಸಿದ್ರೆ ಕಫಾನಿಲ್ಲ, ನೆಗಡಿ ಇಲ್ಲ, ಜ್ವರ ಇಲ್ಲ, ಏನೇನಿಲ್ಲ. ಆಮೇಲೆ ನೋಡ್ತಾ ಮತ್ತೆ ಒಂದು ಸ್ವಲ್ಪ ದಿನ ನೋಡ್ತಾ ಬಂದ್ವಿ. ಅದೇ ನೀರಲ್ಲಿ ಆಟ ಆಡೋದು ಬಿಡ್ತಿದ್ದಿಲ್ಲ ಅವನಿಗೆ. 5 ಮಿನಿಟ್ ಬಿಟ್ಟರೆ ಕೈ ಎಲ್ಲ ತಂಪಾಗೋದು, ಕಾಲು ತಂಪಾಗೋದು. ಅಂಥದ್ದು ಇವಾಗ 1 ಗಂಟೆಗಟ್ಟಲೆ ನೀರಾಟ ಆಡ್ತಾನೆ, ಏನೇನು ಪ್ರಾಬ್ಲಮ್ ಇಲ್ಲ, ಕಫ ಇಲ್ಲ, ಕೆಮ್ಮು ಇಲ್ಲ, ನೆಗಡಿ ಇಲ್ಲ, ಜ್ವರ ಇಲ್ಲ. ಜ್ವರ ಬಂದರೆ ಬೆಡ್ ಮೇಲೆ ತಾನೇ ಹೋಗಿ 10 ಮಿನಿಟ್ ಮುಕ್ಕೊಂಬಿಡ್ತಾನೆ, ಹೋಗ್ಬಿಡ್ತೈತಿ. ಯಾವ ಔಷಧ ಕೊಡ್ತಾಯಿಲ್ಲ ನಾವು. ಜ್ವರಕ್ಕೆ ಗುಳಿಗೆ ಇಲ್ಲ, ಯಾವುದಿಲ್ಲ. ಟ್ರೀಟ್ಮೆಂಟೇ ಹೊರಗಡೆ ಡಾಕ್ಟರ್ ಟ್ರೀಟ್ಮೆಂಟೇ ಬಂದ್ ಮಾಡಿದ್ದೇವೆ. ಇದೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೇವೆ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿದ್ದಾನೆ. ನಾವು ಅಂದ್ಕೊಂಡಕ್ಕಿಂತ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಆಗ್ತಿದ್ದಾನೆ. ಮತ್ತು
ಅವನು ಸುಮಾರು ಒಂದು 2 ವರ್ಷದಿಂದ ವೇಟ್ ಬಂದಿದ್ದಿಲ್ಲ. ಎಲ್ಲ ಹಣ್ಣು ಹಂಪ್ಲ ಟಾನಿಕ್ ಎಲ್ಲ ಕೊಟ್ಟು ನೋಡಿದ್ವಿ, ಯಾವುದಾದ್ರು ವೇಟ್ ಇಲ್ಲ. ಇಲ್ಲಿ ಬಂದಿಂದಾಗ 26 kg ಆಗಿದ್ದ. ಆಮೇಲೆ ತಿರ್ಗಾ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಅಂದ್ರೆ ಮೇಡಮು, ಆ ಥರ ನೀರಿಂದು ಮಿಷನ್ ತೊಗೊಂಡೆ. ಅದು ತೊಗೊಂಡ್ಮೇಲೆ ಕಂಟಿನ್ಯೂ ನೀರು ಕುಡಿಯೋಕತ್ತ ಅವನು, ತಾನೇ ಆಪ್ರೇಟ್ ಮಾಡೋದು, ತಾನೇ ನೀರು ಕುಡಿದಾದ್ಮೇಲೆ ಒಂದು ಸ್ವಲ್ಪ ಫುಲ್ಲು ಬಾಯೆಲ್ಲ ಗುಳ್ಳೆಯಾಗಿ ವಾಮಿಟಿಂಗ್ ಆಗಿ ಒಂದು 4 kg ಕಡಿಮೆ ಆಗಿದ್ದಾನೆ. 20 kg 21 kg ಬರ್ತಾಯಿದ್ದಾನೆ ಇವಾಗ. ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸಿದ್ರೆ ವೇಟ್ ಕೂಡ ಬರೋದಿಲ್ಲ. ನೀವು ಅದನ್ನು ಒಂದು ಚಿಂತೆ ಬಿಟ್ಬಿಡ್ರಿ, ಏಟು ಉಂತಾನ ಉಣಿಸ್ರಿ ತಿನ್ನಿಸ್ರಿ ಅಷ್ಟೇ ಸಾಕಂದಿದ್ರು. ನಾವು ಹೋಪ್ಸ್ ಕಳ್ಕೊಂಡಿದ್ದು ಇಲ್ಲಿ ಬಂದು ಖುಷಿ ಪಡ್ತಾಯಿದ್ದೇವೆ. ಸುಮಾರು ಟೈಮ್ ಇದೇ ಟೈಪ್ ನನಗೆ ಮಾಹಿತಿ ಕೊಟ್ಟರೆ ಕಣ್ಣೀರು ಹಾಕಿ ಹೇಳಿದ್ದೇನೆ. ಇವಾಗ ನಾನು ಖುಷಿಪಟ್ಟು ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ, ಎಲ್ಲರೂ ಬರ್ರಿ ಟ್ರೀಟ್ಮೆಂಟ್ ಮಾಡಿಕೊಡ್ರಿ. ದುಡ್ಡು ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಸ್ಟಾಫ್ ಅಂತೂ ದೇವ್ರು ಇದ್ದಂಗೆ ಇದ್ದಾರೆ, ಒಳ್ಳೆಯವ್ರು ಎಲ್ಲರೂ. ಅಪ್ಪ ಅಮ್ಮ ಅಂದೇ ಮಾತಾಡ್ತಾರೆ, ಯಾರು ಜಗಳಾಡಕತ್ರೆ ನಡುವೆ ಇನ್ವೆಲ್ ಆಗಿ ಜಗಳಾಡಬೇಡ್ರಿ ಅಂಥೇಳಿ ಅವ್ರನ್ನ ಶಾಂತಿಯಿಂದ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾರೆ. ಟ್ರೀಟ್ಮೆಂಟ್ ಚೆನ್ನಾಗಿದೆ, ಟ್ರೀಟ್ಮೆಂಟ್ ಮಾಡಿಸ್ಕೊಡ್ರಿ ಎಲ್ಲರೂ, ಇಷ್ಟೇ ನಾನು ಹೇಳೋದು. ಅಪ್ಪ ಇವಾಗ ಹೊಸದಾಗಿ ಬರೋರಿಗೆ ಒಂದು ಡೌಟ್ ಇರುತ್ತೆ, ಇದು ಕರೆಂಟ್ ಟ್ರೀಟ್ಮೆಂಟ್ ರಕ್ತ ಸುಡುತ್ತೆ ಆ ಥರ ಹೇಳಿ. ಸೊ ಇವಾಗ ನೀವು ಬಂದು ನಿಮ್ಮ ಮಗಂಗೆ ಇವಾಗ 1.5 ಮಂತಿಂದ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಚಿಕ್ಕ ಮಗುಗೂ ಕೂಡ ಬಂದು ಇವಾಗ ಏನು ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಥರ ಅನಿಸ್ತಾ ಇದ್ದಾರಾ ನಿಮಗೆ? ಇದು ಏನೇನಿಲ್ಲ, 45 days ಆತ್ರಿ. ನನ್ನ ಮಗ 8-9 ವರ್ಷ ಇವಾಗ. ಹಂಗೇನಾರ ಇದ್ರದ್ದು ಕರೆಂಟ್ ಟ್ರೀಟ್ಮೆಂಟ್ ಇದ್ದರೆ ಅವ್ನ ನರ್ವಸ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗ್ತಿದ್ದಿಲ್ಲ. ಏನಾರು ಆಗ್ಬೇಕಲ್ಲ ಅವನಿಗೆ, ಏನೇನಾಗಿಲ್ಲ ಅವನಿಗೆ. ಖುಷಿ ಪಡ್ತಾನೆ ಅವನು ಅದ್ರ ಮೇಲೆ. ಅದನ್ನು ಬಟನ್ ತಾನೇ ಆನ್ ಮಾಡ್ಕೊಂಡು ಹೋಗಿ ತಾನೇ ಮಲ್ಕೊತಾನೆ ಅದ್ರಾಗ. ಅದರೊಳಗೆ ಭಾರಿ ನಾನು 4-5 ತಾಸು ಬೆಂಗಳೂರಿಂದ ಬಳ್ಳಾರಿಗೆ ಕುಂತು ಬರ್ತೇನೆ, ಬಸ್ ಓಡಿಸ್ತೇನೆ ನಾನು. ಅಲ್ಲಿಂದ ಇಲ್ಲಿ ಕುಂತು ಬಂದರೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿರ್ತೈತೆ. ಏಕ್ದಮ್ 1 ಗಂಟೆ ಒಳಗೆ ಸ್ಟಡಿ ಆಗಿಬಿಡ್ತೇನೆ, ಆರಾಮಾಗಿಬಿಡ್ತೇನೆ. ಏನೇನು ಪ್ರಾಬ್ಲಮ್ ಇಲ್ಲ. ಹಸು ಸತೆ ಆಗ್ತಿದ್ದಿಲ್ಲ ಅವನಿಗೆ. ಒಂದು 4 ಸ್ಪೂನ್ ಅನ್ನ ಉಂತಿದ್ದ ಅಷ್ಟೇ ಅವನು. ಡಾಕ್ಟ್ರ್ ಹೇಳಿದ್ರು ಅಷ್ಟೇ ರೀ ಅವ್ನು ಮುಗಿತಂತಂತ ಹೇಳಿದ್ರು. ಇವಾಗ ನಾನು ಸರಿ ಜೋಡಿ ಊಟ ಮಾಡ್ತಾನೆ ಅವನು. 2 ರೊಟ್ಟಿ ತಿಂತಾನೆ. ಯಾರು ನಮ್ಮ ತೆರೇನಿಲ್ಲ ಗೊತ್ತಿಲ್ಲ, 2 ರೊಟ್ಟಿ ತಿಂತಾನೆ. ನನ್ನ ಪ್ಲೇಟ್ನಲ್ಲಿ ನಾನು ಕೂಡ ಊಟ ಮಾಡ್ತಾನೆ ಅವನು. ಯಾವುದು ಸಾಧ್ಯವಿಲ್ಲ ಅಂತಾರ ಅದು ಸಾಧ್ಯ ಐತಿ ಇಲ್ಲಿ ಸರಾಕೆರೆನಾಗ. 100% ಹೇಳ್ತಾನೆ, ಇದು ಮಾತ್ರ ದೇವಸ್ಥಾನ ಇದ್ದಂಗೆ. ಇದಕ್ಕೆ ಯಾರು ಕೆಟ್ಟದಾಗ ನೋಡಬೇಡ್ರಿ, ಬರ್ರಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ರಿ, ಸಖತ್ತಾಗಿ ಹಾಕಿರಿ. ನೀವೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀರಿ. ಅದು ಮಾತ್ರ ಸತ್ಯ. ಇಲ್ಲಿ ಯಾವುದು ಟಾನಿಕ್ ಇಲ್ಲ, ಏನಿಲ್ಲ, ಬರೀ ಬೆಡ್ ಮೇಲೆ ಮಲ್ಕೊಂಡ್ರೆ ಸತ್ಯವಾಗಿ ಅದು ಆರಾಮಾಗ್ತೈತೆ ರೀ. ಓಕೆ ಅಪ್ಪ, ರೆಗ್ಯುಲರ್ ಆಗಿ ಇದೇ ವಾಟರ್ನ ನಿಮ್ಮ ಮಗನ ಕುಡಿಸ್ತಾ ಇದ್ದೀರಲ್ವಾ ಅಪ್ಪ, ಜೇಡ್ ವಾಟರ್ ಮಿಷನ್ ತಗೊಂಡು. ಸೊ ಈ ವಾಟರ್ನ ಕುಡಿಯೋದ್ರಿಂದ ಏನಾದ್ರು ಚೇಂಜಸ್ ಅನಿಸ್ತಾ ಇದೆ ಅವನಲ್ಲಿ? ಸಖತ್ತಾಗಿ ಓಡ್ತಾನೆ ರೀ, ಸುಸ್ತಿಲ್ಲ, ಆಯಾಸಿಲ್ಲ, ಊಟ ಮಾಡ್ತಾನೆ. ಆಮೇಲೆ ಇದು ಭಾರಿ ನಮ್ಮ ಮಗಳಿಗೆ ಕಾಡಿಸ್ತಾನೆ ಸಿಕ್ಕಾಪಟ್ಟೆ. ಮೊದಲೇ ಅವಳು ಇವ್ನಿಗೆ ಹೊಡಿತಿದ್ಲು, ಇವಾಗ ಅದು ಹೊಡಿದ್ರೆ ಜಾಸ್ತಿ ಇಲ್ಲ, ಒಳ್ಳೆ ಹೇಟ್ ಹಾಕಿ ಕೊಡ್ತಾನೆ ರೀ. ಇವಾಗ ಭಾಳ ವೀಕ್ ಇದ್ದಾವ, ಸ್ವಲ್ಪ ಜಸ್ಟ್ ದುಗ್ಸ್ಬಿಟ್ರೆ ಬೀಳ್ತಿದ್ದ. ಇವಾಗೇನು ಹಂಗೇನಿಲ್ಲ, ಬೀಳ್ತಾ ಇಲ್ಲ. ನಾವು 45 ದಿವಸ ಇಲ್ಲಿಂದ್ರೆ ಬಂದೆಲ್ರಿ, ನನಗೆ ಮಿರಾಕಲ್ ಅನಿಸ್ತದೆ. 45 ದಿವಸದಿಂದ ಯಾವ ಡಾಕ್ಟ್ರ್ ಕೊಡ್ಲದಿಂದ ಇಂಪ್ರೂವ್ಮೆಂಟ್ ಇಲ್ಲ ಆಗ್ತಿದ್ದಾನೆ ಅವನು. ಆಮೇಲೆ ಕಾಲು ಮಸಲ್ಸು ಸಿಕ್ಕಾಪಟ್ಟಿ ಗಟ್ಟಿ ಕಲ್ಲಾದಂಗೆ ಆಗಿದ್ವು ರೀ. ಇವಾಗ ಇಲ್ಲಿ ಬಂದು ನಾವು ಮದರ್ ಸ್ಪೆಷಲ್ ಕೊಡ್ತಾ ಇದೆ ಅಂತ ಅವಾಗಿಂದ್ರೆ ಎಲ್ಲ ಸ್ಮೂತಾಗಿದ್ದಾವೆ, ಸ್ಪಂಜ್ ಟೈಪ್ ಆಗಿದ್ದಾವೆ. ಅಡ್ಡಾಡ್ತಿದ್ದಾನೆ ಅವನು, ಅಡ್ಡಾಡೋಕ್ಕೆ ಸುಸ್ತು ಮಾಡ್ಕೊಂಗಲ್ಲ ಏನಿಲ್ಲ. ಅವಾಗ ನಾನೇ ಎಬ್ಬಿಸ್ಬೇಕು, ನಾನೇ ಅಡ್ಡಾಡಿಸ್ಬೇಕು ಅವನಿಗೆ. ನಾನೇ ಕರ್ಕೊಂಡು ಹೋಗಿ ಮೋಷನ್ಗೆ ಹೋದ್ರು ನಾನೇ ಕರ್ಕೊಂಡು ಹೋಗ್ಬೇಕು, ಎಲ್ಲ ನಾನೇ ಮಾಡ್ಬೇಕು. ಇವಾಗಿಲ್ಲ, ತಾನೇ ಹೋಗ್ತಾನೆ, ತಾನೇ ಓಡಾಡ್ತಾನೆ, ತಾನೇ ಎಲ್ಲ ತನ್ನ ಕೆಲಸ ಮಾಡ್ಕೊತಾನೆ. ಅಪ್ಪ ಇವಾಗ ನೀವು ರೆಗ್ಯುಲರ್ ಆಗಿ ಇದೇ ಜೇಡ್ ವಾಟರ್ನ ಕುಡಿತಾ ಇದ್ದಾರೆ, ಡ್ಯೂಟಿಯಲ್ಲಿ ಇರುವಾಗಲೂ ಕೂಡ ಇದೇ ವಾಟರ್ನ ಕುಡಿತಾ ಇದ್ದಾರೆ. ಈ ವಾಟರ್ನ ಕುಡಿಯೋದ್ರಿಂದ ನಿಮಗೆ ಏನಾದ್ರು ಚೇಂಜಸ್ ಅನಿಸ್ತಾ ಇದೆ? ನನಗೆ ರೀ ಫುಲ್ಲು ವೀಕ್ನೆಸ್ ಇತ್ತಂದರೆ, ನನಗೆ ನಾನೇ ಹೇಳ್ಬೇಕಂತಂದರೆ ನಾನೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ. ಬ್ಲ್ಯಾಕ್ ಆಗಿ ನನ್ನ ಮಸಲ್ಸ್ನಲ್ಲಿ ಮತ್ತು ಎಲುಬಿನಲ್ಲಿ ವೀಕ್ನೆಸ್ ಅನ್ನೋದು ಬಂದುಬಿಟ್ಟಿತ್ತು. ಬಂದು ನನಗೆ ಇಲ್ಲೆಲ್ಲ ಸಿಂಟಮ್ಸು ಮೂಗಿನಲ್ಲಿ ವೈಟಾಗಿ ಬರ್ತಿತ್ತು. ಅದು ಬರೋಕತ್ರ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರೆ ಏನಂದ್ರು, ಇಲ್ಲ ರೀ ವೀಕ್ನೆಸ್ ಆಗೈತೆ ಅಷ್ಟೇ ನಿಮ್ಮದು ಅಂತಂದ್ರೆ ಅವರು. ನಾನು ಚಾಲೆಂಜ್ ಮಾಡಿ ತೊಗೊಂಡಿದ್ದಾನೆ, ಜೇಡ್ ವಾಟರ್ ತೊಗೋಬೇಕಂದ್ರೆ ನಾನು ಚಾಲೆಂಜ್ ಮಾಡಿ ತೊಗೊಂಡೆ. ನನ್ನ ಮಗನಿಗೆ ಇಲ್ಲೇ ಅದು ಏನದು ಕೆರೆದ್ರೆ ಕಜ್ಜಿ ಟೈಪ್ ರೀ, ಅದು ಫಂಗಲ್ ಇನ್ಫೆಕ್ಷನ್. ನನಗೆ ಕೂಡ ನನ್ನ ಮಗನ ಫಂಗಲ್ ಇನ್ಫೆಕ್ಷನ್ ಇತ್ತು. ಫಂಗಲ್ ಇನ್ಫೆಕ್ಷನ್ ಇದ್ಮೇಲೆ ಡಾಕ್ಟ್ರಿಗೆ ಇಲ್ಲಿ ಸುಮಾರು ಹೋಗಿ 5,500 6,000 ರೂಪಾಯಿ ಕೊಟ್ಟೆ. ಇದು ಕುಮಾರಸ್ವಾಮಿ ಗುಡಿ ಅಂತಲೇ ಅದು ಡಾಕ್ಟ್ರ್ ಯಾರು ಇದ್ದಾರೆ, ಅಲ್ಲೇ ಹೋಗಿ 5,000 ರೂಪಾಯಿ ಬಿಲ್ ಮಾಡಿದ್ದಾರೆ. 5,000 ರೂಪಾಯಿ ಬಿಲ್ ಮಾಡಿದರೆ ಅವ್ರು ಏನಂದರು, ಎಷ್ಟು ಏಜ್ ನಿಮ್ಗಂದರು. 45 ರೀ ಅಂದೆ. 45 ಮಕ್ಕಳಾಗಿದ್ದಾವೆ ಅಂದರು. ಮಕ್ಕಳಾಗಿದ್ದಾವೆ ರೀ ಅಂತಂದೆ. ಇಲ್ಲ ರೀ ಇಷ್ಟೇ ಬಿಡ್ರಿ ನಿಮ್ಮದು ಅಂದ್ರೆ ಅವರು. ಇಷ್ಟೇ ಬಿಡ್ರಿ ಅಂದ್ರೆ ಇನ್ನೇನು ಹೆಚ್ಚಾಗ್ತತೆ ಹೆಂಗೆ ಏನಂತ ಕೇಳಿದರೆ, ಇಲ್ಲ ರೀ ಇಷ್ಟೇ ರೀ ನಿಮ್ಮದು, ಅದು ಏನು ಮಾಡೋಕ್ಕಾಗೋದಿಲ್ಲ, ಅದು ಅಷ್ಟೇ ಇನ್ನೂ ಹೆಚ್ಚಾಗ್ತೈತಿ, ಕಡಿಮೆ ಆಗೋದಿಲ್ಲ ಅಂದ್ರೆ ರೀ. ಇಲ್ಲಿ ಬಂದೆ ರೀ, ಬಂದು 1 ವಾರ ನೀರು ಕೊಡ್ತೇನೆ ಜೇಡ್ ವಾಟರ್. ಅದ್ರದ್ದು ಇನ್ಫೆಕ್ಷನೇ ಇಲ್ಲ ನನ್ನಲ್ಲಿ, ಒಂದು ಸ್ವಲ್ಪ ಕೂಡ ಇಲ್ಲ. 4,000 ರೂಪಾಯಿ ಕೊಟ್ಟು 4 ಟೈಮ್ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ಇಲ್ಲಿ ಬರೀ ಒಂದು ತಿಂಗಳದಲ್ಲಿ ನೀರು ಕುಡಿದ್ರೆ ಅದ್ರ ಇನ್ಫೆಕ್ಷನ್ ಇದನ್ನೇ ಇಲ್ಲ, ಫುಲ್ಲು ಹೋಗ್ಬಿಡತ್ತೆ. ಅದು ಡಾಕ್ಟ್ರು ಹಾಗೆ ತಿಂಗಳ ಹೋಗ್ಬೇಕು, ಪಿಗ್ಮಿ ಕಟ್ಟದಂಗೆ ಅವ್ರು ದುಡ್ಡು ಕೊಡಬೇಕು ಮತ್ತು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮನೆಗೆ ಬರಬೇಕು. ಮತ್ತು ಅದು ಹಾಗೆ ಇಂಪ್ರೂವ್ಮೆಂಟ್ ಆಗ್ತಿತ್ತು. ಇಲ್ಲಿ ಬಂದಿಂದಾಗ ನೀರು ಕುಡಿತಾ ಇದ್ದಾನಲ್ಲ, ಅದ್ರದ್ದು ಯಾವುದಾದ್ರು ಲಕ್ಷಣಗಳಿಲ್ಲ.
ಒಂದು ಚೂರು ಕೂಡ ಇಲ್ಲ. ವೈಟಾಗಿ ನನ್ನ ಸ್ಕಿನ್ ಹೆಂಗಿತ್ತು ಮೊದಲೇ ಅದೇ ಥರ ಆಗಿದೆ. ನನ್ನ ಮಗನೂ ಕೂಡ ಅದೇ ಇತ್ತು, ಅದು ಇನ್ಫೆಕ್ಷನ್ ಆಗಿತ್ತು. ಯಾಕಂದರೆ ನನ್ನ ಜೊತೆ ಜಾಸ್ತಿ ಇರೋದು ಅವ್ನು ಕೂಡ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಅವನು ಕೂಡ ಇಲ್ಲ ಇನ್ಫೆಕ್ಷನ್, ಅವನು ಕೂಡ ಆರಾಮಾಗಿದ್ದಾರೆ. ಯಾವ ಎಕ್ಸ್ಟ್ರಾ ಟ್ಯಾಬ್ಲೆಟ್ ಏನು ತೊಗೊಂಡಿಲ್ಲ, ನಾವು ಬರೀ ನೀರು ಕುಡಿದಿದ್ದೇವೆ ಅಷ್ಟೇ ರೀ. ಆಮೇಲೆ ನಮ್ಮ ಮಿಸ್ಸಸ್ಗೆ ಬಂದು ಡಿಸ್ ಪ್ರಾಬ್ಲಮ್ ಆಗಿತ್ತು. ಅವ್ರಿಗೆ ಎದ್ದು ಅಡ್ಡಾಡೋದು ಅದು ಇದರಿಂದ ಪ್ರಾಬ್ಲಮ್ ಭಾಳ ಆಗೈತೆ. ಇಲ್ಲಿ ಮ್ಯಾಟ್ದು ಥೆರಪಿ ತೊಗೊಂಡ್ವಿ ಮತ್ತು ನೀರು ಕುಡಿತಾ ಇದ್ದೇವಲ್ಲ, ಎಲ್ಲರೂ ಉಲ್ಲಾಸದಿಂದ ಇದ್ದೇವೆ, ಸಖತ್ತಾಗಿ ಆರಾಮಿದ್ದೇವೆ ರೀ. ಅದು ನೀರಿನ ವಯಮ ಅಂತೂ ಮ್ಯಾಟ್ಗಿಂತ ಚೆನ್ನಾಗಿದೆ ರೀ. ಮ್ಯಾಟ್ಗಿಂತ ಸೂಪರ್ ಆಗೈತೆ ರೀ. ಅದು ಹೇಳ್ಬಾರ್ದು. ನೀವು ಸಖತ್ತಾಗಿ ಊಟ ಹೊಟ್ಟೆ ಆಗ್ತಾರೆ. ಆಮೇಲೆ ಇದು ಆಗೋದಿಲ್ಲ, ಚೆನ್ನಾಗಿ ಉಲ್ಲಾಸದಿಂದ ಇರ್ತವೆ ನೀರು. ಓಕೆ, ಇಲ್ಲಿ ಬಂದು ಒನ್ ಟೈಮ್ ಥೆರಪಿ ಮಾಡೋದಕ್ಕೆ ಇವಾಗ ಮನೇಲಿ ರೆಗ್ಯುಲರ್ ಆಗಿ ಅದೇ ವಾಟರ್ ಕುಡಿದು 2 ಟೈಮ್ಸ್ ಥೆರಪಿ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಅನಿಸ್ತದೆ? ಭಾರಿ ಡಿಫ್ರೆನ್ಸ್ ಐತ್ರಿ, ಅದಕ್ಕೆ ಭಾರಿ ಡಿಫ್ರೆನ್ಸ್ ಐತ್ರಿ. ಇಲ್ಲಿ 1 ಟೈಮ್ ಮಾಡೋದ್ರಿಂದ ಅಲ್ಲಿ 2 ಟೈಮ್ ಮಾಡ್ತೇವಲ್ಲ, ಇನ್ನೂ ಜಾಸ್ತಿ ನಮ್ಗೆ ರಿಸಲ್ಟ್ ಬರ್ತೈತೆ ರೀ ಚೆನ್ನಾಗಿ. ಆಮೇಲೆ ಎಕ್ಸ್ಟ್ರಾ ಎನರ್ಜಿ ಕೂಡ ಅನ್ಸುತ್ತೆ ನಮ್ಗೆ ರೀ. ಒಂದು 10 ನಿಮಿಷ ನಮ್ದು ಏನಂತ ಟ್ರೀಟ್ಮೆಂಟ್ ಅದರೊಳಗೆ 10 ನಿಮಿಷ ತೊಗೊಂಡ್ರೆ ಭಾರಿ ಆರಾಮ ಅನಿಸ್ತೈತೆ ರೀ. ಇದು CCM ಮ್ಯಾಟ್ ಇದೆ ಅಲ್ಲದೆ ಭಾರಿ ಆರಾಮ ಅನಿಸ್ತೈತೆ ರೀ. ಆಮೇಲೆ ಅದಕ್ಕೆ ಕೂಡ ನೀರಿಂದ ಒಂದು ಐತಲ್ಲ, ಸಖತ್ತಾಗಿ ಆರಾಮ ಆಗ್ತಿದ್ದೀವಿ. ಡಾಕ್ಟ್ರ್ ಕಡೆ ಅಂತೂ ನಾವು ಹೋಗೇ ಇಲ್ಲ. ಸುಮಾರಿಗೆ ಒಂದು ಇಲ್ಲಿ ಬರೋಕತ್ತೆ 4 ತಿಂಗಳಾಯಿತು. ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಲ್ಲ ರೀ. ಸರಾಕೇರಿ ಬಂದಾಗಿದೆ ಯಾವ ಡಾಕ್ಟ್ರ್ ಕನ್ಸಲ್ಟ್ ಮಾಡಿಲ್ಲ ರೀ. ಅಪ್ಪ ಅಷ್ಟು ಹಣ ಕೊಟ್ಟು ಇವಾಗ ವಾಟರ್ ಮಿಷಿನ್ CCM ಮ್ಯಾಟ್ ತೊಗೊಂಡು ಹೋಗಿದ್ರಲ್ವಾ, ವೇಸ್ಟ್ ಅನ್ಸ್ತಾ ಇದನ್ನ ತೊಗೊಂಡು ಹೋಗಿರೋದು ಯೂಸ್ ಆಗ್ತಾ ಇದೆ? ಸಖತ್ತಾಗಿ ಯೂಸ್ ಆಗ್ತಿದೆ ರೀ. ಡಾಕ್ಟ್ರಿಗೆ ಇಲ್ಲಾಂದ್ರೆ ತಿಂಗಳ ಹೋಗ್ಬೇಕಲ್ರಿ. ತಿಂಗಳ ಹೋದರೆ 500 ರೂಪಾಯಿ ಕನ್ಸಲ್ಟಿಂಗ್ ಫೀಸು. ಟ್ಯಾಬ್ಲೆಟ್ ಬರೀತಾರೆ ಅವರು, 1 2,500 3,000 ರೂಪಾಯಿ ಟ್ಯಾಬ್ಲೆಟ್ನ. ಅದು ಯಾವುದಿಲ್ಲ, ಅದೇ ರೊಕ್ಕ ನನಗೆ ಉಳಿತಿದೆ. ತಿಂಗಳ ಅಲ್ಲಿ ಕಟ್ಟೋ ಬದಲಿ ನಾನು ಸರಾಕೆರ್ದಾಗ ಇಲ್ಲಿ ಕಟ್ಟಿ ಅದನ್ನ ತೊಗೊಂಡಿದ್ದೇನೆ. ಅದನ್ನ ಆರಾಮಿದ್ದೇನೆ. ಅದ್ರ ಬಗ್ಗೆ ಅಂತೂ ಏನಿಲ್ಲ ರೀ. ಇಡೀ ಕುಟುಂಬಕ್ಕೆ ನಿಮ್ಗೆ ಯೂಸ್ ಆಗ್ತದೆ, ಯೂಸ್ ಆಗೈತೆ. ಓಕೆ, ಒಂದು ಹಾಸ್ಪಿಟಲ್ ಇಲ್ಲದೆ ಇರ್ತಕ್ಕಂಥ ಒಂದು ಲೈಫ್, ಮೆಡಿಸಿನ್ ಇಲ್ಲದೆ ಇರ್ತಕ್ಕಂಥ ಒಂದು ಲೈಫ್ ಸತ್ಯವಾಗಿ ರೀ. ಸರಾಕೆರ್ ಅಂದ್ರೆ ಸತ್ಯವಾಗಿ ಆಗ್ತದೆ. ಈ ವಾಟರ್ ಈ CCM ಬೆಡ್ ಇಂದ ನಿಮ್ಮ ಮಗನ ಪ್ರಾಬ್ಲಮ್ ಗುಣ ಆಗುತ್ತೆ ಅಂತ ನಂಬಿಕೆ ಇದೆ? 100% ಆಗ್ತೈತೆ ರೀ. ನಾನೇ ಹೇಳ್ತಿದ್ದೀನಿ 100% ಆಗ್ತದೆ ರೀ. ಇವಾಗಂತೂ ಭಾರಿ ಇಂಪ್ರೂವ್ಮೆಂಟ್ ಇದೆ. ಅವನು ಇನ್ನೂ ಆಗ್ತಾ ಇದ್ದಾನೆ ರೀ. ತಾನೇ ಅಡ್ಡಾಡ್ತೇನೆ ಅಂತ ನಾನು ನಡೆಸಿ ಕರ್ಕೊಂಡು ಹೋಗಂತ ಹೇಳ್ತಾನೆ, ಆಟ ಮಾಡ್ತಾನೆ ಅವನು. ನಾನೇ ಏನು ಮಾಡ್ತೀನಿ, ಯಾರು ಮತ್ತಿಲ್ಲ ಅಡ್ಡಾಡೋ ಮುಂದೆ ಕೈ ಬಡಿಸಿ ಬಿದ್ದಿದ್ದಾನ ಅಂತೇಳಿ ಎತ್ಕೊಂಡು ಇಡತ್ತೇನೆ. ನನಗೆ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ಅದ್ರ ಸಲುವಾಗಿ. ಓಕೆ, ಹೊಸದಾಗಿ ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದ್ರ ಟ್ರೀಟ್ಮೆಂಟ್ ತೊಗೊಳ್ರಿ, ಚೆನ್ನಾಗಿದೆ. ಮತ್ತು ಯಾರು ಪಕ್ಕದ ಮನೆಯವರು ಇದ್ದರೆ ಅವ್ರಿಗೂ ಕೂಡ ಹೇಳ್ರಿ, ನಿಮ್ಮಿಂದ ಅವ್ರಿಗೂ ಉಪಯೋಗ ಆಗಲಿ. ಇಷ್ಟೇ ಹೇಳ್ತೇನೆ ರೀ. ಮತ್ತೇನು. ಥ್ಯಾಂಕ್ ಯು. ಜೋರ ಕ್ಲಾಪ್ ಮಾಡಿಯಪ್ಪ.